ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ. ಸ್ನೇಹಿತರೆ, ನನಗೆ ಬೆಳಿಗ್ಗೆಯಿಂದ ಒಂದು 100ರಿಂದ 200 ಕಾಲ್ ಬಂತು. ನಾನು ಯಾವುದೋ ಕೇಸ್ ಮೇಲೆ ಬಂದಾಗ ಇಂಥ ಕಾಲ್ ಬಂದಾಗ ತೆಗಿಲಿಕ್ಕೆ ಆಗುದಿಲ್ಲ. ಏನಂದ್ರೆ ಮೊನ್ನೆ ಮಂಡ್ಯ, ಇಲ್ಲಿ ನೋಡಿ, ಮಂಡ್ಯದ ಒಂದು ವಿಡಿಯೋ ಬರ್ತದೆ ನೋಡಿ. ಮಂಡ್ಯದಿಂದ ಶಂಶಾ ನದಿ ನಾಗಮಂಗಲದ ಹತ್ರ ಒಂದು ಮೊನ್ನೆ ಈಚೆಗಷ್ಟೇ ಒಂದು 6 ಮಕ್ಕಳು ನೀರಲ್ಲಿ ಹೋಗಿ ಕೊಚ್ಕೊಂಡು ಹೋಗಿ ಮೃತಪಟ್ಟಿದ್ದಾರೆ. ಅದೇ ಆ ನದಿಯಲ್ಲಿ, ಶಂಶಾ ನದಿಯಲ್ಲಿ ನಾವೊಂದು ದೇಹ ತೆಗಿಲಿಕ್ಕೆ ಅಂತ ಹೋಯ್ತು. ಹೇಮಂತ್ ಅಂತ ಚಿಕ್ಕ ಹುಡುಗ. ಆದ್ರೆ ಇವತ್ತು ಗೊಂದಲ ಏನಂದ್ರೆ, ಆ ಹುಡುಗ ನಾವು ಹುಡುಕಾಡಿ ಬಂದಾಗ ಇವತ್ತಿಗೆ 23 ದಿನ ಆಯ್ತು. ನಾವು ಹುಡುಕಿ ಸಿಕ್ಕಿಲ್ಲ ನೀರಾಳದಲ್ಲಿ. ಆದ್ರೆ ನಮ್ಮ ಗೊಂದಲ ಏನಂದ್ರೆ, ಆ ಹುಡುಗ ಬದುಕಿ ಬಂದಿದ್ದಾನ ಅಂತ ಹೇಳಿ. ಆದ್ರೆ ಇದು ಹೂವಾಪೋ ಅಂತ ಹೇಳ್ತಾರಲ್ಲ ಹಾಗೆ. ಏನಂದ್ರೆ ಆ ಹುಡುಗ ಈಗ ಆ ನೀರಿಂದ ಆಚೆ ಹೋಗಿ ಒಂದು ಡ್ರೆಸ್ ಹಾಕೊಂಡು 100 ರೂಪಾಯಿ ತಕೊಂಡು ಬೆಂಗಳೂರು ಹೋಗಿ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಸುದ್ದಿ ಬಂದಿದೆ. ಆ ಸುದ್ದಿ ನನಗೆ ಕೇಳ್ತಾ ಇದ್ದಾರೆ ಎಲ್ಲ ಫೋನ್ ಮಾಡಿ, ಈಶ್ವರಣ್ಣ ಹುಡುಗ ಬದುಕಿ ಬಂದಿದ್ದಾನೆ ಅಂತ ಹೇಳಿ. ನಾನು ಏನ್ ಮಾಡಿದೆ, ನನ್ನ ಸ್ನೇಹಿತನಿಗೆ ಫೋನ್ ಮಾಡಿದೆ. ಅವನು ಹೇಳ್ತಾರೆ, ನನ್ನ 33 ಲಕ್ಷ ಜನ ನೋಡಿದ್ದಾರೆ ವಿಡಿಯೋ, ಎಲ್ರು ಅದರಲ್ಲಿ ಬಂದಿರ್ಬೋದು ಅಂತ, ಅವನು ಸಿಗ್ಬೋದು ಅಂತ. ಅವನು ಇಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೊಂದು ನ್ಯೂಸ್ ಬಂತು, ಆ ಹುಡುಗ ಬಂದಿದ್ದಾನೆ ಅಂತ ಹೇಳಿ. ಏನಾಯ್ತು? ಅದು ಏನಾಗೈತಿ ಅಂದ್ರೆ ನಂಬೋದು ಬಿಡೋದು ಒಂದು ಅರ್ಥ ಆಗ್ತಿಲ್ಲ. ಅವರ ಸ್ವಂತ ಅಂದ್ರೆ ದೊಡ್ಡ ಪಂಚಪ್ಪ ಅಣ್ಣ ಅಂತ ಇರ್ತಾರಲ್ಲ, ಅವರು ನಮ್ಗೆ ಒಂದ್ ಫೋನ್ ಮಾಡಿ ಹೇಳಿದ್ರು. ಏನಂತ ಹೇಳಿದ್ರು, ಅಲ್ಲಿ ಪಕ್ಕದಲ್ಲಿ ಒಂದು ಚಂದಳ್ಳಿ ಅಂತಾನೆ ಏನೋ ಐತೆ. ಅವನ್ ಏನಂತ ಹೇಳಿದ್ರು, ಅವನು ಇವ್ರು ಹುಡುಗ ಕೇಳಿಕೊಂಡಾಗ ಇವ್ರು ಏನಾಗ್ಬಿಟ್ಟವ್ರೆ, ಗಾಬರಿಗೆ ಅತ್ತ ಇತ್ತ ಹೋದಾಗ ಇವ್ನು ಏನ್ ಅನ್ಸ್ತು, ಏನೋ ಇಲ್ಲ ಕೊಚ್ಕೊಂಡು ಹೋದ್ನೋ ಇಲ್ಲ ಅಥವಾ ಬೈಕ್ ಇವನು ಬಾರಿ ಹತ್ತಿ ಆ ಕಡೆಗೆ ಆದಂಗ್ ಹೋಗ್ಬಿಟ್ಟು ಒಂದು ಕೊಡಕೆ ಹತ್ರ ಕೂತಿದ್ದಂತೆ. ಅವಾಗ ಆ ಊರು ಲೈನ್ ಮ್ಯಾನ್ ನೋಡ್ಬಿಟ್ಟು, ಏನ್ಕಪ್ಪ ಏನು ಅಂತ ಕೇಳಿದಾಗ, ನೀನೇ ನೀರಲ್ಲಿ ಕೊಚ್ಕೊಂಡ್ ಬಂದ್ಬಿಟ್ಟಿದೀನಿ ಅಂತ ಹೇಳಿದ್ರೆ ಅವ್ರು 100 ರೂಪಾಯಿನೋ ಕೊಟ್ರಂತೆ. ಅದು ಈಸ್ಕೊಂಡು ಬೆಂಗಳೂರು ಕೊಟ್ಟವನೇ, ಇವ್ ಭಯದಿಂದನೋ ಏನಿಂತು ಒಂಥರ ಭಯ ಪಡ್ಕೊಂಡು ಅಜ್ಜ ಅಣ್ಣ ಹೋಗಿ ನಮ್ದೇ ಹೋಗಿ ಕೇಳಿ ಅಂತವ್ರೆ. ಈಗ ಎಲ್ಲಿದ್ದಾನೆ ಹುಡುಗ, ಎಲ್ಲಿದ್ದಾನೆ? ಅದು ಈಗ ಒಂಥರ ಸುಮ್ನೆ, ಈಗ ನಾನ್ ನಿಮ್ ಹತ್ರ ಹೇಳ್ಕೊಂಡೆ ಈ ತರ, ಇದನ್ನೇ ಒಬ್ರು ಹೇಳಿ ಇದ್ರಲ್ಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅವ್ನು ಆತರ ಊರಿಗೆ ಹೋಗಿ ಲೈನ್ ಮೇಲೆ ಹಿಡ್ದಿ ಆಮೇಲೆ ಕೇಳೋ ಬಂದ್ರೆ ವಾಟರ್ ಮ್ಯಾನ್ ಇರ್ತಾರ ನೋಡಿ, ಆವಾಗ ಗೊತ್ತಾಗುತ್ತೆ ಇದು ಸತ್ಯನ ಸುಳ್ಳು ಅನ್ನೋದು ಗೊತ್ತಿಲ್ಲ. ಈಗ ಬೇಡ ಕೆಲಸ ಬೇಡ ಅಂತಿಲ್ಲ, ಅವ್ರ ಅಪ್ಪ ನಂಬರ್ ಕೊಡಿ ನನಗೆ. ಅದಕ್ಕೆ ಕೊನೆಗೆ ನಾನು ಏನ್ ಮಾಡಿದೆ, ಅಲ್ಲಿಂದ ಅವರ ತಂದೆಯವರಿಗೆ ಭೇಟಿಗೆ ಫೋನ್ ಮಾಡಿದೆ. ತಂದೆಯವರ ಸಂದರ್ಶನ ಮಾತಾಡ್ತಾ ಹೇಳ್ತಾರೆ ಅವರು. ಅವ್ರ ವಿಷಯ ಎಲ್ಲ ಈ ವಿಡಿಯೋದಲ್ಲಿ ನಾವೀಗ ಪ್ರಸ್ತಾಪ, ನಾವು ಮತ್ತೆ ಅವ್ರ ತಂದೆ ಮಾತಾಡಿದೇನಂತೇಳಿ ವಿಷಯ. ಅವ್ರು ಕೊನೆಯದಾಗಿ ಹೇಳಿದ್ದು, ಮಗ ಇನ್ನೂ ಮನೆಗೆ ಬರಲಿಲ್ಲ, ದುಃಖದಲ್ಲಿದ್ದೇವೆ. ಏನಂದ್ರೆ ಇವತ್ತು ನಾವು ಆ ಬದುಕಿ ಬಂದ್ರೆ ಸಾಕು, ಎಲ್ಲರ ಬಾಯಲ್ಲಿ ಹರಕೆಯಂತೆ ಆ ಮಗ ಬದುಕಿ ಬಂದ್ರೆ ನಾನೇ ಪುಣ್ಯ ಅಂತ. ಮೊದಲ ಕಾಲ್ ನಾನೇ ನಿಮ್ಗೆ ಮಾಡ್ತಾರೆ ಅಂತ ಹೇಳಿದ್ರು. ನೀವು ಹುಡುಗನ ತಂದೆನಾ? ಏನಾಯ್ತು ಸರ್ ಅದು? ಎಲ್ಲ ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ, ಉಮರ್ ಅಂತ ಹೇಳಿದ್ರು. ಆ ಸರ್ ಸುದ್ದಿ ಹಬ್ಬಿಸ್ಬಿಟ್ಟಿದ್ರೆ ಎಲ್ಲ ಮಗ ಮನೆಗೆ ಬಂದಿದೆ ಅಂತ ಹೇಳಿ. ಹೌದು, ನನಗೆ ಸರ್ ಕಾಲ್ ಮಾಡ್ತಾ ಇದ್ದೆ ತುಂಬಾ ಜನ. ಅದಕ್ಕೆ ಹೇಳಿದ್ರು ಬದುಕಿ ಬಂದ್ರೆ ಒಳ್ಳೇದು. ಯಾರು ಹೇಳಿದ್ರು ಬೆಂಗಳೂರಲ್ಲಿ ಸಿಕ್ಕಿದ್ದಾನೆ, ಹೋಟ್ಲಲ್ಲಿ ಇದ್ದ ಅಂತ ಹೇಳಿ. ಸುಳ್ಳು ಮಾಹಿತಿ ಯಾವುದೇ ಕಾರಣಕ್ಕೂ ಇರೋ ಚಾನ್ಸಸ್ ಇಲ್ಲ, ನಮ್ಮನ್ನು ಬಿಟ್ಟು ಇರೋನಲ್ಲ. ಹಾಗಾದ್ರೆ ಬಿದ್ದದ್ದು ಹೌದು ಕನ್ಫರ್ಮ್. ಯಾರು ಹೇಳ್ತಾರೆ ಈ ಸುದ್ದಿ ಬಂದ್ಯಾ ಹಂಗೆ ಯಾರು ತಳ್ಳಿ ಹಾಕಿದಾರೆ ಅಂತ ಹೇಳಿ, ಅದೆಲ್ಲ ಬಿಡಿ, ತಳ್ಳಿ ಹಾಕಿದ್ರೆ ಬಿಡಿ. ಆದ್ರೂ ಸಹ ಆ ಬದುಕಿ ಬಂದ್ರೆ ಸಾಕು ನಮ್ಗೆ ಅಷ್ಟೇ ಹೇಳೋದು. ಯಾಕಂದ್ರೆ ಹೋಟ್ಲಲ್ಲಿ ಎಲ್ಲೋ ಬೆಂಗಳೂರಲ್ಲಿ ಇದ್ದ ಸಿಕ್ಕಿದ ಅಂತ ಹೇಳ್ತಾರೆ. ಇಲ್ಲ ಸರ್, ಅವೆಲ್ಲ ಎಲ್ಲೇ ಇದ್ರು ನೂರಾರು ಜನ ಮಾತಾಡ್ತಾ ಇದಾರೆ. ಓಕೆ, ಬದುಕಿದ್ರೆ ಇವತ್ತಲ್ಲ ನಾಳೆ ಬದುಕಿರ್ತಾರೆ. ಒಂದೇ ನೋಡ್ದೋರು ಒಂದ್ ಫೋಟೋ ಒಂದ್ ವಿಡಿಯೋ ತಗೊಂಡ್ಬಿಟ್ರೆ ನನ್ಗೂ ಸಮಾಧಾನ. ಹೌದು, ಅದು ನಾನು ಸಹ ಅಷ್ಟೇ ಹೇಳೋದು. ಬದುಕಿ ಬಂದ್ರೆ ನಾವು ಅಷ್ಟೇ ಹೇಳೋದು, 100 ವರ್ಷ ಬದುಕಲಿ, ಅದಕ್ಕಲ್ಲ ನಿಮ್ಗೆ ಒಂದು ಒಟ್ಟಿಗೆ ಇದು ಒಳ್ಳೇದಲ್ಲ ಅಂತೇಳಿ. ಹುಟ್ಟಿಸ್ಬೇಕು ಒಂದು ಆ ಮಗ ಹುಟ್ಟಿದ್ರೆ ಎಲ್ಲ ಬೆಳೆದು ಬಂದ್ರೆ ಎಷ್ಟು ಖುಷಿ ಆಗ್ತದೆ. ಈಗ ಎಲ್ರು ನಮ್ಗೆ ಇಲ್ಲಿ ಬದುಕಿದ್ರೆ ಒಳ್ಳೇದಲ್ಲ. ಬಾಡಿಗೆ ಸಿಕ್ಕಿದ್ರು ನಿಮ್ಮನ್ನ ಗೌರವಿಸಿದ್ರು ಆರಾಧನೆ ಪೂಜೆ ಮಾಡುತ್ತೇವೆ. ಹೌದಣ್ಣ, ಗೊತ್ತಾಗ ನಾನು ನೋಡಿ, ನಾನು ನಿನ್ನೆ ಸಹ ಮಂಡ್ಯ ಇದ್ದೇನೆ, ಚನ್ನರಾಯಪಟ್ಟಣ ಬಂದಿದ್ದೇನೆ. ಕಾಲ್ ಬಂದು ನನಗೆ 2-3-4 ಕಾಲ್ ಬಂದ, ಹುಡುಗ ಸಿಕ್ಕಿದ್ದಾನೆ ಅಂತ ಹೇಳಿ.
ಅದು ಯಾಕಂದ್ರೆ ನಾನೀಗ ಇದು ನಾನು ಚಿಕ್ಕಂದು ವಿಡಿಯೋ ಮಾಡಿ ಹಾಕ್ಬೇಕಾಗ್ತದೆ. ಯಾಕಂದ್ರೆ ನನಗೆ ಕೆಲ ಕಡೆಯಿಂದ ಫೋನ್ ಬರ್ತಾ ಉಂಟು, ಇಲ್ಲ ಸಿಕ್ಕಿಲ್ಲ ಅವ್ರ ತಂದೆ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಾ, ನನಗೆ ದಿನ ಎಲ್ಲ ಮೆಸೇಜ್ ಕಾಲ್ ಮಾಡ್ತಾ ಇದ್ದಾರೆ, ಸಿಕ್ಕಿದ್ರೆ ಹಾಗೆ ಹೀಗೆ ಬೇಡದಲ್ಲ ಯಾರು ಕೇಳಿಸ್ತೆ. ಅವರು ಒಳ್ಳೆ ಮಾತಾದ ಹುಡುಗ. ಇದು ನೀರೊಳಗಡೆ ಮಲಗಿದ್ದಾನೆ, ಈ ಹಿಂದಿಕ್ಕೆ ಕೈ ಎತ್ಕೊಂಡು ಮೇಕೆ ಕಾಲು ಎತ್ಕೊಂಡು ಮಲಗಿದ್ದಾನೆ ನೀರೊಳಗಡೆ, ಅಂಡರ್ ಒಳಗಡೆ ಅಂತ ಬಂದು ಸುತ್ತ ಮೀನಾಗ್ತಾವೆ ಅಂತ ಬಂದು. ಇವತ್ತು ಎಷ್ಟು ದಿವಸ ಆಯ್ತು? ಇವತ್ತಿಗೆ ಇವತ್ತಿಗೆ 23 ದಿವಸ. 23 ದಿವಸಕ್ಕೆ ಕಾಲ್ ಮೇಲೆ ಆಗಿ ತಲೆ ಕೆಳಗಾಗಿದೆಯಾ? ಯಾವತ್ತ ಆ ರೀತಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಾನು ಆಗ್ಲೇ ಒಂದ್ 8 ದಿನ ಆಯ್ತೇನೋ ಕಪ್ಪ. ನೀವು ಹೇಳಿದ ಕರೆಕ್ಟ್. ಯಾಕಂದ್ರೆ ಯಾವ ಬಾಡಿ ಸಹ ಕೆಳಗೆ ಹೋಗುವಾಗ ತಲೆ ಕೆಳಗಾಗಿ ಹೋಗೋದು ಕಮ್ಮಿ, ಆದ್ರೊಳಗೆ ಕಲ್ಲ ಅಂತ ಇಲ್ಲಿಂದ ಕಲ್ಲು ಯಾವ್ದು ಸಿಕ್ಕಾಕೊಳ್ಳೋದು ಅಲ್ಲಿ ಇಲ್ಲಲ್ಲ ಅಂತದ್ದು ಅಂತದ್ದೇನು ಇಲ್ಲ. ಅಕಸ್ಮಾತ್ ಅವತ್ತೊಂದು ದಿನ ಕಪ್ಪಿರೋದು ಆ ತರ ಇದ್ದೇನೋ, ಇಲ್ಲೊಂದು ನೀರ್ ಬಂದು ಕೊಚ್ಕೊಂಡು ಕೆಳಗಡೆ ಹೋದೇನೋ ಅಂತ ನಾನು ಏನಂದ್ರೆ ಅಷ್ಟೇ, ಅದು ಸೇತ್ ಮೇಲೆ ಆಚೆ ಕಡೆ ನೋಡಿಲ್ಲ, ಅಲ್ಲೆಲ್ಲ ನೋಡ್ಬೇಕಿತ್ತು ಅಂತ ಹೇಳುದು ನಾನು. ಇಲ್ಲ ಸರ್, ನಾನ್ ಕೌಲೆ ಹತ್ರ ಹಣೆಯಿಂದ ಆಚೆ ಬಿಡ್ದಿಂದ ಆಚೆ ಯಾರೋ ಒಬ್ಬ ಪಾರ್ಟಿ ಕೌಲೆ ಒಂದು ಫೋನ್ ಮಾಡಿದ್ದ ಸರ್, ಹಿಂಗೆ ಇಲ್ಲೆಲ್ಲೋ ಸ್ಮೆಲ್ ಬರ್ತದೆ ನೋಡಪ್ಪ ಅಂತ. ಸ್ಕೂಲಿಂದ ಶೆಟ್ರು ಅಲ್ಲ ಬರ್ಸ್ಕೊಂಡು ಹೋಗ್ಬೇಕು, ಅಲ್ಲಿ ಜಾಗಗಳು ಇಲ್ಲ, ಹೋಗ್ ನೋಡಿಕ್ಕೆ ಯಾವ್ದು ಇರ್ಲಿಲ್ಲ ಸರ್, ಬರೀ ಕಸ. ಹಾಗಾದ್ರೆ ನಿಮಗೆ ಕ್ಲಿಯರ್ ಆಗಿದೆ ಇಲ್ಲ ಅಂತ. ಆದ್ರೆ ಬದುಕಿ ಬರ್ಲಿ ಅಂತ ನಾವು ಆಶಿಸ್ಬೇಕು ಅಷ್ಟೇ. ನಾವು ಸಹ ಅಷ್ಟೇ ಹೇಳ್ತೇವೆ, ನಾವು ಸಹ ಪ್ರಾರ್ಥನೆ, ಯುವ ಜನತೆ ಎಲ್ಲರೂ ಸಹ ಪ್ರಾರ್ಥನೆ ಮಾಡ್ಲಿ, ನಿಮ್ಮ ಮಗ ಎಲ್ಲಾದ್ರೂ ಬದುಕಿ ಬರ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ಇದಕ್ಕೆ ನಾವು ಬಿಟ್ಬಿಟ್ರೆ ನನ್ಗಿಂತ ಖುಷಿ ಪಡೋರು ಯಾರು ಇಲ್ಲ. ಎಂತ ಪಾಠ ಹೋಗ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಆಯ್ತು, ನಮ್ಗೆ ಇದು ಇನ್ಫಾರ್ಮೇಶನ್ ನಿಮ್ದು ಒಳ್ಳೆ ಆಯ್ತು. ನೀವು ತಂದೆಯವರಾಗಿ ಮಾತಾಡಿದಿರಿ. ಆಗ ಸಾವಿರಾರು ಜನ ಫೋನ್, ನನಗೆ ಸುಮಾರು 25 ಕಾಲ್ ಬಂದಿದೆ. ಎಲ್ರು ಹೇಳೋದು ಒಂದು ಬಂದಿದೆ. ಆದ್ರೆ ನಮ್ಗೆ ಬಂದಿದ್ರೆ ಅವ್ರ ತಂದೆಯವರು ಖಂಡಿತ ಫೋನ್ ಮಾಡ್ತಾರ ಅಂತ ಹೇಳಿದೆ ನಾನು. ಓಕೆ ಸರ್, ಆಗ್ಲಿ. ನಿಮ್ಗೆ ಚೂರು ಗೊತ್ತಿಲ್ಲಲ್ಲ ಬದುಕಿದ್ದು, ಒಂದು ನ್ಯೂಸ್ ಇಲ್ಲ ಬರ್ಲಿ. ನಾವು ಸಹ ಪ್ರಾರ್ಥನೆ ಮಾಡ್ತೇವೆ ನಿಮ್ಮ ಮಗ ಖಂಡಿತವಾಗಿ ಬದುಕಿ ಬರ್ಲಿ. ಯಾಕೆಂದ್ರೆ ನನಗೆ ಒಂದು ಡೌಟ್, ಯಾಕಂದ್ರೆ ಎಲ್ಲ ಕಡೆ ವಿಡಿಯೋ ಪಬ್ಲಿಷ್ ಆಗಿದೆ, ಅದರಿಂದ ಎಲ್ಲಿ ನೋಡಿದ್ರೆ ಯಾರಾದ್ರೂ ಹೇಳ್ತಾರೆ. ಯಾಕೆಂದ್ರೆ ಅವರು ನಿಮ್ಮ ಅಲ್ಲಿ ಊರಿನವನೇ ಒಬ್ಬ ವಿನಯ್ ಅಂತ ಅವರ ವಿಡಿಯೋದಲ್ಲಿ ಸುಮಾರು 34 ಲಕ್ಷ ಜನ ನೋಡಿದ್ದಾರೆ. ಆದ್ರಿಂದ 34 ಲಕ್ಷ ಯಾರಾದ ಕಣ್ಣಿಗೆ ಬಿದ್ದೇ ಬೀಳ್ತಾನೆ ಅವನು. ಅದಕ್ಕೆ ಹೇಳಿದ್ರು ನಮ್ಮದ್ರಲ್ಲಿ ಸುಮಾರು ಎಷ್ಟೋ ಲಕ್ಷ ಜನ. ಜೀವಂತವಾಗಿ ಎಲ್ಲಾರ ಬದುಕಿರೋದಿಕ್ಕೆ ಬಾಡಿ ಒಂದ್ ಸತ್ತಿರೋದಿಕ್ಕೆ ಬಾಡಿ ಒಂದ್ ಸಿಕ್ಕಿದ್ರೆ ಅವ್ರು ಮಾತಾಡ್ತಿರ್ಲಿಲ್ಲ. ಬಾಡಿ ಸಿಕ್ಕಿಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಅಲ್ಲೋದ ಇಲ್ಲ ಸತ್ತುದ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಪಬ್ಲಿಸಿಟಿ ಸರ್. ಸರಿ, ಓಕೆ, ಆಗ್ಲಿ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾನು ಸಹ ಒಂದು ಟಿವಿಯಲ್ಲಿ ಮೀಡಿಯಾದಲ್ಲಿ ಕೊಡ್ತೀನಿ, ಫೋಟೋ ಹಾಕಿ ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತವಾಗಿ ಮುಟ್ಟಿಸಿ ನಾವು ಅವ್ರ ತಂದೆ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತೀನಿ ಈ ವಿಷಯ. ಯಾಕಂದ್ರೆ ಈ ವಿಷಯ ಹೇಳ್ತಿದ್ರೆ ಏನಾಗುತ್ತೆ ಗೊತ್ತು, ಜನಗಳು ಹೋಮ್ವರ್ಕ್ ಹಬ್ಬಿಸ್ಬಿಡ್ತಾರೆ, ಏನೇನೋ ಹಬ್ಬಿಸ್ಬಿಡ್ತಾರೆ. ಅದರಿಂದ ಈ ವಿಷಯ ನಾನು ಪಬ್ಲಿಷ್ ಮಾಡ್ಬೋದಲ್ಲ? ಯಾಕೆಂದ್ರೆ ಅವನ್ ಫೋಟೋ ಹಾಕ್ತೀನಿ, ಫೋಟೋ ಹಾಕಿ ಆ ವಿಡಿಯೋ ಹಾಕಿ ಜನಗಳಿಗೆ ಇದು ವಿಷಯ ಮುಟ್ಟಿಸ್ತೇನೆ. ಎಲ್ಲಾದ್ರೂ ನೋಡಿದ್ರೆ ಅವ್ರನ್ನ ಕರ್ಕೊಂಡ್ ಬರ್ತಾರಲ್ಲ, ಹಾಗೆ ಮಾಡೋಣ. ಓಕೆ, ನೀವೀಗ ಇದು ವಿಷಯ ನಾವು ವಿಡಿಯೋದಲ್ಲಿ ಹಾಕ್ತೀನಿ. ಖಂಡಿತವಾಗಿ ಒಳ್ಳೇದು ಆಯ್ತು, ದೇವ್ರು ಒಳ್ಳೇದು ಮಾಡ್ಲಿ. ನಾನು ಸಹ ಪ್ರಾರ್ಥನೆ ಮಾಡ್ತೀನಿ. ಅವನು ಫೋಟೋ ಒಂದು ಕಳಿಸಿ ನನ್ಗೆ ಆ ಫೋಟೋ ಹಾಕಿ ಎಲ್ಲ ಬದುಕಿ ಬಂದಿದ್ರೆ ಸಿಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡುವ. ಈ ನೀವು ಹೇಳಿದ ವಿಷಯನು ಮತ್ತೆ ಇದನ್ನು ಮುಂಚಿನ ವಿಡಿಯೋನು ಪಬ್ಲಿಷ್ ಮಾಡ್ತೀನಿ. ಆದಷ್ಟು ಫೋಟೋ ಹಾಕಿ ಸಿಕ್ಕಿದ್ರೆ ಬದುಕಿ ಬರಲಿ. ನಾವು ನಿಮ್ಮ ಮಗ ಬೇರಲ್ಲ, ನಮ್ಮ ಮಕ್ಕಳು ಬೇರಲ್ಲ. ಆದಷ್ಟು ಬೇಗ ದೇವರು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಜೀವಂತವಾಗಿ. ಓಕೆ, ಫೋಟೋ ಕಳಿಸ್ತೇನೆ. ಮತ್ತೆ ನೀವು ಮಾತಾಡಿದ್ದು ಮತ್ತೆ ನಾನು ಮಾತಾಡಿದ್ದು ಎಲ್ಲ ಒಟ್ಟಿಗೆ ಅವರಿಗೆ ಜನಗಳಿಗೆ ಸ್ವಲ್ಪ ಗೊತ್ತಾಗ್ಬೇಕು ಎಷ್ಟು ಕಷ್ಟ ಇದೆ ಅಂತ. ತಂದೆ ಒಂದು ಮಗನ್ ಕಳ್ಕೊಂಡದ್ದು ಎಷ್ಟು ಕಷ್ಟ ಇದೆ ಅಂತ ಈ ವಿಡಿಯೋ ಪಬ್ಲಿಷ್ ಮಾಡಿದ್ರೆ ಆ ಜನಗಳಿಗೆ ಗೊತ್ತಾಗುತ್ತೆ. ಸುಮ್ನೆ ಇಲ್ಲ ಸಲ್ಲದ ಸಲ್ಲಪ್ಪ ಮಾಡ್ಕೊಂಡು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಲ್ಲ ಕಡೆ ಹೋಮ್ವರ್ಕ್ ಹಬ್ಬಿಸ್ಬಿಡ್ತಾರೆ ನಾಳೆ ಏನೇನು ಹೇಳಿ. ಹೌದು, ನಿಮ್ಗೆ ಸಹ ಫೋನ್ ಬರ್ತದೆ ನೋಡಿ, ಅದಕ್ಕೆ ಹೇಳ್ತೇನೆ. ಎಲ್ಲ ನಾನು ಹೇಳ್ತೇನೆ, ಅವ್ರ ಮಗ ಇನ್ನು ಸಿಕ್ಕಿಲ್ಲ, ಯಾರಾದ್ರೂ ನೋಡಿದ್ರೆ ಕರ್ಕೊಂಡು ಬಂದು ಬಿಡಿ ಅಂತೆ ಅವನ್ ಮಾತು ಹೇಳ್ತೀನಿ ನಾನು ಖಂಡಿತವಾಗಿ. ಎಲ್ಲಿದ್ದ ಅಂತ ಹೇಳಿ ಹಾಗಾದ್ರೆ. ಆಯ್ತು, ಓಕೆ ಸರ್, ಫೋಟೋ ಕಳಿಸಿ ನನ್ಗೆ. ಸರ್ ಆಯ್ತು ಸರ್, ಮಾಡುವ ಹಾಗಾದ್ರೆ. ಓಕೆ ಸರ್, ಓಕೆ ಆಯ್ತು ಅಣ್ಣ. ಆ ಹುಡುಗನ ಫೋಟೋನು ಹಾಕ್ತೇನೆ. ಯಾರಾದ್ರೂ ನೋಡಿದ್ರೆ ದಯವಿಟ್ಟು ನಿಮ್ಮ ಪಾದ ಕಮಲಕ್ಕೆ ನಮಸ್ಕಾರ ಅಂತ ಹೇಳ್ತೀನಿ. ಯಾಕೆಂದ್ರೆ
ತಂದೆಯವರು ತುಂಬಾ ದುಃಖದಲ್ಲಿದ್ದಾರೆ. ಆದ್ರಿಂದ ಈ ಭಾವಚಿತ್ರದಲ್ಲಿ ನೋಡುವ ಹುಡುಗ ಎಲ್ಲಾದ್ರೂ ಹೇಮಂತ್ ಅವ್ರು ನೋಡಿದ್ರೆ ದಯವಿಟ್ಟು ತಿಳಿಸಿ. ಯಾಕೆಂದ್ರೆ ಆ ತಂದೆಯವರ ಒಂದು ದುಃಖ ನೋಡ್ಲಿಕ್ಕೆ ಆಗಲ್ಲ. ಅವ್ರು ಹೇಳ್ತಾರೆ ಈಶ್ವರಣ್ಣ ಗುರುಗಳೇ ಅಂತ ಹೇಳ್ತಾರೆ. ನನ್ಗೆ ನೋಡಿ ಎಷ್ಟು ಭಾವದಿಂದ ಹೇಳ್ತಾರೆ, ಪೂಜ್ಯ ಭಾವದಿಂದ. ಅದರಿಂದ ಆ ತಂದೆಯವರ ಕಣ್ಣೀರು ಒರೆಸುವ ಆ ಹುಡುಗ, ಆ ಹೇಮಂತ್ ಎಲ್ಲಿದ್ದರೂ ಸಹ ಒಂದು ಬದುಕಿ ಬರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳುವ. ಈ ಭಾವಚಿತ್ರದಲ್ಲಿ ನೋಡುವ ಆ ಹೇಮಂತ್ನ ಎಲ್ಲಾದ್ರೂ ಕಂಡ್ರೆ ದಯವಿಟ್ಟು ಅವರ ಮನೆಯವರಿಗೆ ಫೋನ್ ಮಾಡಿ ಹೇಳಿ, ಇಲ್ಲಾಂದ್ರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ, ಇಲ್ಲಾಂದ್ರೆ ನಮ್ಮ ನಂಬರ್ ಇದೆಯಲ್ಲ ಈಶ್ವರ್ ಮಗ, ಆ ನಂಬರ್ಗೆ ತಿಳಿಸಿ. ಯಾರಾದ್ರೂ ಸಹಾಯ ಮಾಡಿ ಆ ತಂದೆಗೆ ತನ್ನ ಮಗನನ್ನು ಒಂದುಗೂಡಿಸುವ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡೋಣ, ಎಲ್ಲಾದ್ರೂ ಬದುಕಿ ಬರಲಿ ಅಂತ ಎಲ್ಲರೂ ಹಾರೈಸೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ಮಾಡ್ಲಿಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ, ಇಂಥ ವಿಷಯ ಹೂವು ಅಂತ ಹೇಳ್ತಾರಲ್ಲ, ವಿಷಯ ಮೊದಲನಾಗಿ ನನಗೆ ಇಂಥ ತುಂಬಾ ಘಟನೆಗಳು ನಡೆದಿದೆ. ಒಂದನೇ ವಿಷಯ ಅಂದ್ರೆ, ನಮ್ಮ ಮಲ್ಪೆ ಬಂದರಿನ ಒಂದು ಒಬ್ಬ ನೀರಿಗೆ ಬಿದ್ದಂತ ಸುದ್ದಿ ಬಂದಾಗ ಅದು ಸಹ ಎಲ್ಲಿ ಗೊತ್ತಾ, ನಮ್ಮ ಮಲ್ಪೆಯಿಂದ ಪಡುಕರೆ ಹೋಗೋ ಒಂದು ದಾರಿ ಉಂಟು, ಬ್ರಿಡ್ಜ್ ಹತ್ರ. ಅಲ್ಲಿ ಹೋದಾಗ ನೋಡಿದಾಗ ನಮ್ಗೆ ಏನಂದ್ರೆ, ಹುಡುಗ ನೀರಿಗೆ ಬಿದ್ದಂತ ನೋಡೋಕೆ ನಮ್ಗೆ ಅಲ್ಲಿ ಹೋದಾಗ ಒಂದು ಬೈಕ್ ಇದೆ. ಆ ಬೈಕು ದಂಡೆಗೆ ತಾಗಿ ನೆಪ್ಪೆ ಆಗಿದೆ. ನೆಪ್ಪೆ ಅಂದ್ರೆ ನಜ್ಜುಗುಜ್ಜು ಆಗಿದೆ. ಅಲ್ಲಿ ತುಂಬಾ ರಕ್ತ ಇದೆ. ಬೈಕ್ ಹತ್ರ ಉಂಟು, ಸೇತುವೆ ಬುಡದಲ್ಲಿ ರಕ್ತ ಉಂಟು. ಬಂದು ನೋಡಿದಾಗ ಎಲ್ರಿಗೂ ಸಹ ಯಾರು ಆಕ್ಸಿಡೆಂಟ್ ಆಗಿ ನೀರಿಗೆ ಬಿದ್ದಿದ ಅಂತ ಆಯ್ತು. ಫೈರ್ ಬ್ರಿಗೇಡ್ನವ್ರು ಬಂದ್ರು. ನಾನು ಸಹ ಒಂದು 2 ಗಂಟೆ ಹುಡುಕಾಡಿದ್ದೀನಿ. ಪೊಲೀಸ್ನವ್ರಿಗೆ ಹೇಳಿದೆ, ಸರ್ ಇಲ್ಲಿ ದೇಹ ಇಲ್ಲ, ಆದ್ರೆ ನನ್ನ ಕೈ ಕಾಲೆಲ್ಲ ಗಾಯ ಆಗಿದೆ. ಯಾಕೆಂದ್ರೆ ಆ ತಳಭಾಗದಲ್ಲಿ ಕಪ್ಪೆ ಚಿಪ್ಪು ಅಂತ ಹೇಳ್ತಾರೆ, ಆ ಚಿಪ್ಪೆಲ್ಲ ತಾಗಿ ಗಾಯ ಎಲ್ಲ ಆಯ್ತು. ಆದ್ರೂ ಸಹ ಹುಡುಕಿ ಹೇಳಿದಾಗ ಇಲ್ಲ ಅಂತ ಹೇಳಿದೆ. ಆಗ ಒಂದು ದಿನ ಆಯ್ತು, ದಾವಣಗೆರೆ ಅಂತ ಹೇಳಿದ್ರೆ ಆ ಸೈಡಿಂದ ಆ ಹುಡುಗನ ಮನೆಯವರೆಲ್ಲ ಬಂದ್ರು ಸ್ಟೇಷನ್ಗೆ. ಬಂದು ತುಂಬಾ ಜೋರು ಮಾಡ್ತಾರೆ, ನಮಗೆ ಹುಡುಕಿ ಕೊಡ್ಬೇಕೆಲ್ಲಾದ್ರು. ಏನ್ ಹೇಳಿದ್ರು, ಇಲ್ಲೆಂತ ಹುಡುಕೋದಿವ್ರು, ನಾನ್ ಬೇಕಾದಷ್ಟು ಹುಡುಕಿದೀನಿ. ಸಾರ್ ಇಲ್ಲ ಸರ್, ಅಡಿಯಲ್ಲಿ ಇಲ್ಲ ದೇಹ ಅಂತ ಹೇಳಿದ್ರು. ಅವ್ರದ್ದು ಒಂದೇ, ಎಲ್ಲಿದ್ರು ಪರವಾಗಿಲ್ಲ ಹುಡುಕಿ ಕೊಡಿ, ನೀರಲ್ಲಿ ಬಿದ್ದಿದ್ದಾನೆ, ರಕ್ತ ಇದೆ, ಬೈಕ್ ಇದೆ, ಮೊಬೈಲ್ ಇದೆ ಅಂತ. ಆದ್ರೆ ಪೊಲೀಸ್ನವ್ರು ಏನ್ ಮಾಡಿದ್ರು, ಅವನ ಫೋನಿಗೆ ಒಂದು ಮೆಸೇಜ್ ಬಂದಿರ್ತದೆ. ಅವನು 10,000 ಡ್ರಾ ಮಾಡಿರ್ತಾನೆ ಶನಿವಾರದಂದು. ಆವಾಗ ಅದು ಸ್ಲಿಪ್ ತಗೊಂಡು ಡ್ರಾ ಮಾಡಿರ್ತಾನೆ. ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾದಾಗ ಇವನೆಲ್ಲೋ ಬದುಕಿದ ಅಂತ ಗೊತ್ತಾಗ್ತದೆ ಅವರಿಗೆ. ಅವಾಗ ನನಗೆ ಹೇಳ್ತಾರೆ, ಈಶ್ವರ ನಾವು ಹುಡುಕುವುದು ಬೇಡ, ಅವನೆಲ್ಲ ಜೀವಂತ ಆಗಿದ್ದ ಅಂತ ಗೊತ್ತಾಯ್ತು. ಕೊನೆಗೆ ಅವನು ಇದ್ದದ್ದೇ ಬೇರೆಲ್ಲ ನಿಮ್ಗೆ ಗೊತ್ತಿರ್ಬೇಕು, ಬೇರೆಲ್ಲ ಯಾರೊಟ್ಟಿಗೆ ಮಜಾ ಮಾಡ್ತಾ ಇದ್ದಾನೆ. ಅವ ಜೀವಂತ ಆಗಿ ಇದ್ದ. ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅವನು ಹುಡ್ಕಾಡ್ಲಿಕ್ಕೆ. ಆ ರಕ್ತ ಏನು ಅವನ ಕೈಗೆ ಏನು ಗಾಯ ಆಗಿಲ್ಲ. ಆ ರಕ್ತ ಬಿದ್ದದ್ದು 2 kg ಕೋಳಿ ತಗೊಂಡು ಬಂದಿದ್ದಾನೆ. 2 kg ಕೋಳಿ ತಗೊಂಡು ಬಂದು ಆ ಸೇತುವೆ ಹತ್ರ ಎಲ್ಲ ರಕ್ತ ಹಾಕಿದ್ದಾನೆ. ಯಾಕಂದ್ರೆ ತಲೆ ಎಲ್ಲ ಒಡೆದೋಗಿ ಕೆಳಗೆ ಬಿದ್ದು ವ್ರತ ಪಡ್ಲಿ ಅಂತ. ಯಾಕಂದ್ರೆ ಅವನಿಗೆ ಮೊದಲೇ ಒಂದು ಮದುವೆ ಆಗಿದೆ. ಆ ಹೆಂಡತಿಗೆ ಗೊತ್ತಾಗಿದೆ ಪಾಪ ಅಂತೇಳಿ. ಈ ತರ ಎಲ್ಲ ಯಾರು ಮಾಡಬೇಡಿ, ಅವನು ಜೀವಂತ ಆಗಿದ್ದಾನೆ. ಇದೆಲ್ಲ ನಿಂತ ಕೇಸ್ಗಳು ತುಂಬಾ ನಡೀತಾ ಇದೆ ನನಗೆ. ಎಷ್ಟೋ ಜನ ನೀರಿಗೆ ಬಿದ್ದಾಗ ಅಲ್ಲಿ ಹುಡ್ಕಾಡುವಾಗ, ಮೊನ್ನೆ ಕುಂದಾಪುರದಲ್ಲಿ ಸಹ ಹಾಗೆ ಆಗಿದೆ. ಯಾವ್ದು ಹೆಣ್ಮಗಳು ನೀರಿಗೆ ಬಿದ್ದಂತ ಹುಡುಕಾಡಿದಾಗ ಅವಳು ಬೇರೆ ಕಡೆ ಹೋಗಿದ್ರು. ತುಂಬಾ ಇಂಥ ಕೇಸ್ಗಳಾಗ್ತದೆ. ಅದೇ ರೀತಿ ಈ ಹುಡುಗನು ಎಲ್ಲೋ ತಪ್ಪಿ ಹೋದ್ರೂ ಸಹ ಜೀವಂತವಾಗಿ ಬದುಕಿ ಬರಲಿ ಅಂತ ನಾವು ಹೇಳ್ಬೋದು. ಇಂಥ ಉದಾಹರಣೆ ತುಂಬಾ ಇದೆ ನನ್ನಲ್ಲಿ, ಹೇಳೋದು ನನಗೆ ಸರಿಯಾಗಿಲ್ಲ. ಯಾಕೆಂದ್ರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಅಷ್ಟೇ. ಆದ್ರೆ ದಯವಿಟ್ಟು ನಮ್ಮ ಒಂದು ಈ ನೀರಿನಲ್ಲಿ ಹುಡ್ಕಾಡಿ ತುಂಬಾ ಕಷ್ಟ ಆಗ್ತದೆ. ಯಾಕೆಂದ್ರೆ ನೀವೆಲ್ಲಾದ್ರೂ ಹೋಗುದಾದ್ರೆ ಸಹ ಒಂದು ಲೆಟರ್ ಬರ್ದಿಟ್ಟು ನಾವು ಇಲ್ಲಿ ಹೋಗಿದೆ ಅಂತ ಹೇಳಿ. ಯಾಕೆಂದ್ರೆ ಕೆಲವರಾಗೆ ನೀರಿಗೆ ಎಲ್ಲಾದ್ರೂ ಹೋಗುದು ಹುಡ್ಕಾಡಿ ಸಾಕಾಗ್ತದೆ. ಅದು ನಮ್ಗೆ ಸಹ ಹುಡ್ಕಾಡ್ಲಿಕ್ಕೆ ನೀರು ಆಳದಲ್ಲಿ ಹುಡ್ಕಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೀವು ನೋಡಿದಾಗೆ ಮೊದಲು ಫೈರ್ ಬ್ರಿಗೇಡ್ನವ್ರು ಬರ್ತಾರೆ, STRF ಅವ್ರು ಬರ್ತಾರೆ, NDRF ಬರ್ತಾರೆ, ಹುಡುಕ್ತಾರೆ. ಸಿಗದಿದ್ದಾಗ ಮತ್ತೆ ಕೊನೆ ಕ್ಷಣದಲ್ಲಿ ನಾನು ಹೋಗಿ ಹುಡುಕ್ತೇನೆ, ನಾನು ಸಿಗುದಿಲ್ಲ. ಅಂತದ್ರಲ್ಲಿ ತುಂಬಾ ಕಷ್ಟ ಆಗ್ತದೆ. ಯಾರು ಸಹ ಏನ್ ತೊಂದರೆ ಆದ್ರೂ ಸಹ ಈ ತರ ಯಾರು ಮಾಡಬೇಡಿ. ನಿಮ್ಮ ಒಂದು ಜೀವವನ್ನು ಸುರಕ್ಷಿತವಾಗಿರ್ಲಿ, ಎಲ್ಲಾದ್ರೂ ಬದುಕೊಳ್ಳಿ. ನೀವು ಲೆಟರ್ ಬರ್ದಿಟ್ಟು ನಾನು ಇಲ್ಲಿ ಹೋಗ್ತೇನೆ ಅಂತ ಹೇಳಿ ಯಾರಾದ್ರೂ. ಯಾಕೆಂದ್ರೆ ಎಷ್ಟಂತ ಹುಡುಕೋದು, ನಾವು ಅಲ್ಲಿ ನೀರಿಗೆ ಬಿದ್ದಿದ ಅಂತ ಗೊತ್ತಿಲ್ಲ, ಬೀಳಿಲ್ಲ ಅಂತನೂ ಗೊತ್ತಿಲ್ಲ. ಈ ತರ ಎಲ್ಲ ಮಾಡಿದ್ರೆ, ಮೋಸ ಮಾಡಿದ್ರೆ ತುಂಬಾ ಕಷ್ಟ ಆಗ್ತದೆ. ಒಂದು ಜೀವದ ಜೊತೆ ಆಟ ಆಡಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ.